ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೂಲ್ಯಮ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇರುತ್ತೆ, ಬಟ್ ಆದರೆ ಸಬ್ಸ್ಕ್ರೈಬರ್ಸ್ ಮಾತ್ರ ಇನ್ಕ್ರೀಸ್ ಆಗ್ತಿರಲ್ಲ. ಅದಕ್ಕೇನು ಸೊಲ್ಯೂಷನ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ನಿಮ್ಮ ವಿಡಿಯೋಸು ವೈರಲ್ ಆಗ್ತಿರುತ್ತೆ, ಬಟ್ ಆದರೆ ಸಬ್ಸ್ಕ್ರೈಬರ್ಸ್ ಮಾತ್ರ ಇನ್ಕ್ರೀಸ್ ಆಗ್ತಿರಲ್ಲ. ಅದು ಏನಕ್ಕಿರ್ಬೋದು, ಅದಕ್ಕೇನು ಸೊಲ್ಯೂಷನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀವು ರಿಪೀಟೆಡ್ಲಿ ವಿಡಿಯೋಸ್ ಮಾಡ್ತಾನೆ ಇರ್ತೀರಾ, ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ವ್ಯೂವರ್ಸ್ ಏನಿದ್ದಾರೆ ಅವ್ರು ನೋಡ್ತಾ ಇರ್ತಾರೆ, ಬಟ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ ಮಾಡ್ತಿಲ್ವಾ ಅದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು. ನಾನು ಸೈಡಲ್ಲಿ ಇಲ್ಲಿ ಹಾಕಿರ್ತೀನಿ ನೋಡಿ ಸ್ಕ್ರೀನ್ ರೆಕಾರ್ಡಿಂಗು. ಮೊದಲಿಗೆ ನೀವು ಯೂಟ್ಯೂಬ್ನ ಇನ್ಸ್ಟಾಲ್ ಮಾಡ್ತಿದ್ದಂಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ YT ಸ್ಟುಡಿಯೋದಲ್ಲಿ ಹೋಗಿ ನೀವು ಟ್ರ್ಯಾಕ್ ಮಾಡ್ಬೋದು. ಆ YT ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. YT ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಅದರಲ್ಲಿ ತುಂಬ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಅದರಲ್ಲಿ ನೀವು ಅನಾಲಿಟಿಕ್ಸ್ ಅಂತ ಬರುತ್ತೆ ನೋಡಿ, ಅನಾಲಿಟಿಕ್ಸ್ಗೆ ಹೋಗಿ. ಅನಾಲಿಟಿಕ್ಸ್ ಓಪನ್ ಆಗಿದ ನಂತರ ಆಡಿಯನ್ಸ್ಗೆ ಹೋಗಿ. ಅಲ್ಲಿ ನಿಮಗೆ ತೋರಿಸ್ತಿರುತ್ತೆ ನೋಡಿ, 2 ಆಪ್ಷನ್ ಅಲ್ಲಿ ತೋರಿಸ್ತಿರುತ್ತೆ. ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಫ್ರಮ್ ನಾನ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಪರ್ಸೆಂಟೇಜ್ ನೋಡಿ. ಫಸ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿರೋರು ನಿಮ್ಮ ವಿಡಿಯೋಸ್ನ ನೋಡ್ತಿದ್ದಾರಾ ಅಥವಾ ನೋಡ್ತಾ ಇಲ್ವಾ, ಅಥವಾ ಸಬ್ಸ್ಕ್ರೈಬರ್ ಆಗಿಲ್ದೇ ಇರೋರು ವಿಡಿಯೋನ ನೋಡ್ತಿದ್ದಾರೆ ಬಟ್ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತ ಅದು ಇಷ್ಟು ಪರ್ಸೆಂಟೇಜ್ ಅಂತಾನೆ ಇರುತ್ತೆ. ಸೊ ಅದನ್ನ ನೀವು ನೋಡಿದಾಗ ಗೊತ್ತಾಗ್ತಿರುತ್ತೆ, ಈ ಸಬ್ಸ್ಕ್ರೈಬರ್ಸ್ ಬಂದು ಇಷ್ಟು ಪರ್ಸೆಂಟೇಜ್ ನೋಡ್ತಿದ್ದಾರೆ, ನಾನ್ ಸಬ್ಸ್ಕ್ರೈಬರ್ಸ್ ಬಂದು ಇಷ್ಟು ಪರ್ಸೆಂಟೇಜ್ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾನ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಆಲ್ಮೋಸ್ಟ್ ಇವಾಗ ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ 95% ನಾನ್ ಸಬ್ಸ್ಕ್ರೈಬರ್ಸನ್ನೇ ವಿಡಿಯೋನ ನೋಡ್ತಿರೋದು. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ರಿಕ್ವೆಸ್ಟ್ ಮಾಡಬೇಕು. ಇವಾಗ ಸಡನ್ಲಿ ನೀವು ನನ್ನ ವಿಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ಬಟ್ ಆದರೆ ನೀವು ಸಬ್ಸ್ಕ್ರೈಬರ್ ಮಾಡ್ತಿಲ್ಲ ಅಂತ ಲೈಕ್ ರಫ್ ಆಗಿ ಹೇಳಿದರೆ ತೀರಾ ಕಡಿಮೆ ಚಾನ್ಸಸ್ ಇದೆ ನೀವು ಈ ಥರ ರಫ್ ಆಗಿ ಬಿಹೇವ್ ಮಾಡ್ತಿದ್ದಾರೆ, ಈ ಥರ ಅಪ್ರೋಚ್ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಿಮ್ಮ ವಿಡಿಯೋಸ್ ನೋಡೋದನ್ನೇ ಅವ್ರು ಬಿಟ್ಬಿಡ್ತಾರೆ. ಸೊ ನೀವು ವಿಡಿಯೋ ಮಾಡುವಂಥ ಟೈಮಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡೋ ಥರ, ಮನವಿ ಮಾಡ್ಕೊಳ್ಳೋ ಥರ ಇರಬೇಕದು. ನಿಮಗೆ ಅನ್ನಿಸ್ಬೇಕು ಬೇರೆಯವರಿಗೆ, ಇವ್ರು ನೋಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ಸೊ ಇವರಿಗೆ ಸಬ್ಸ್ಕ್ರೈಬರ್ ಆಗೋಣ ಅಂತ ಹೇಳ್ಬಿಟ್ಟು. ಸೊ ತುಂಬಾ ವಿನಯದಿಂದ ಕೇಳ್ಕೊಳ್ಳಿ ಒಂದ್ಸಾರಿ. ಅಂದರೆ ಪ್ರತಿ ವಿಡಿಯೋಸ್ ಏನಿದೆ ಪ್ರತಿ ವಿಡಿಯೋದಲ್ಲೂ ಕೂಡ ನೀವು ಯಾರ್ಯಾರು ಈ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ನೀವು ರೀಕಾಲ್ ಮಾಡ್ತಾ ಇರಿ. ಸೊ ಅಂಥ ಟೈಮಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ನೀವು ಲಾಂಗ್ ವಿಡಿಯೋಸಲ್ಲಿ ನೋಡಿದಾಗ ಲಾಂಗ್ ವಿಡಿಯೋ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಿದ್ರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋ ತೀರಾನೇ ಕಡಿಮೆ. ಸೊ ನೀವು ಶಾರ್ಟ್ಸ್ನ ಜಾಸ್ತಿ ಫೋಕಸ್ ಮಾಡಬೇಕು. ಎವ್ರಿ ಡೇ ಮಾಡುವಂತಹ ಶಾರ್ಟ್ಸ್ಗಳೇನಿದೆ ಅದನ್ನ ನೀವು ಅಪ್ಲೋಡ್ ಮಾಡ್ತಾ ಆರಾಮಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಅಂತೂ ಪಕ್ಕ ಇನ್ಕ್ರೀಸ್ ಆಗೇ ಆಗ್ತಾರೆ. ಬಟ್ ತೀರಾ ಕಡಿಮೆ. ನೀವು ಶಾರ್ಟ್ ವಿಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ಲಾಂಗ್ ವಿಡಿಯೋಸ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ಅಟ್ರಾಕ್ಟ್ ಮಾಡೋದು ತುಂಬಾನೇ ಕಡಿಮೆ. ಸೊ ಅದರಿಂದ ನೀವು ಶಾರ್ಟ್ಸ್ ವಿಡಿಯೋಸ್ಗೆ ಜಾಸ್ತಿನೇ ಫೋಕಸ್ ಮಾಡಿ ನೀವು ಅಪ್ಲೋಡ್ ಮಾಡ್ತಿದ್ರೆ ಪಕ್ಕ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ಆ ವಿಡಿಯೋಸ್ಗಳಲ್ಲಿ ಮೇಯ್ನ್ ಇವಾಗ ಏನೋ ಒಂದು ವಿಡಿಯೋ ಲೈಕ್ ಏನೋ ಒಂದು ಕಂಟೆಂಟ್ ಮಾಡಿರ್ತೀರಾ, ಸಡನ್ಲಿ ಅದನ್ನ ಅಪ್ಲೋಡ್ ಮಾಡ್ತೀರಾ, ಬಟ್ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲ್ಲ. ಅಂದರೆ ಫಸ್ಟು ಆ ವ್ಯೂವರ್ಗೆ ಅನ್ನಿಸ್ಬೇಕು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡೋಣ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅಟ್ರಾಕ್ಟ್ ಆಗಿ ನೀವು ತಮ್ನೈಲ್ನ ರೈಟ್ ಮಾಡಬೇಕಾಗುತ್ತೆ. ಇಲ್ಲಿ ತಮ್ನೈಲ್ನ ಅಟ್ರಾಕ್ಟ್ ಆಗಿ ನೀವು ಬರೆದಷ್ಟು ಏನೋ ಸಸ್ಪೆನ್ಸಲ್ಲಿದೆ, ಏನೋ ನೋಡೋಣ ಅನ್ನೋ ಥರ ಕ್ಯೂರಿಯಾಸಿಟಿನಲ್ಲಿ ವ್ಯೂವರ್ಸು ಕ್ಲಿಕ್ ಮಾಡೇ ಮಾಡ್ತಾರೆ. ಸೊ ಆ ಟೈಮಲ್ಲಿ ಕೂಡ ನಿಮ್ಮ ಕಂಟೆಂಟ್ ಏನಾದರೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಯಿತು, ಇನ್ ಫ್ಯೂಚರಲ್ಲಿ ನಿಮ್ಮ ವಿಡಿಯೋಸ್ನ ನೋಡಬೇಕು ಅಂತ ಅವ್ರಿಗೆ ಮನಸ್ಸಿದ್ರೆ ಪಕ್ಕ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ. ಸೊ ಅಂಥ ಟೈಮಲ್ಲೂ ಕೂಡ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡುವಂತಹ ಟೈಮು ಕೂಡ ಇಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ಎರ್ರಬಿರ್ರಿ ಯಾವ್ಯಾವುದೋ ಟೈಮಲ್ಲಿ ಅಥವಾ ಆಫ್ಟರ್ನೂನೋ ಮಾರ್ನಿಂಗೋ ಲೈಕ್ ಈವ್ನಿಂಗೋ ತುಂಬ ತೀರಾ ಲೇಟ್ ನೈಟ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಸೊ ನೀವು ಸ್ಪೆಸಿಫಿಕ್ ಟೈಮ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ ಅಪ್ಲೋಡ್ ಮಾಡಲಿಕ್ಕೆ. ಈಗ ನಾನು ಮೊದಲೇ ಹೇಳ್ದಂಗೆ YT ಸ್ಟುಡಿಯೋದಲ್ಲಿ ಹೋದರೆ ನಿಮ್ಮ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಿರುವಂಥ ಟೈಮು ಏನಿದೆ ಅದರಲ್ಲಿ ನೀವು ಅನಾಲಿಸಿಸ್ ಮಾಡ್ಬೋದು. ಇಂಥ ಟೈಮ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಇಂಥ ಟೈಮ್ನಲ್ಲಿ ವಿಡಿಯೋ ವೈರಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಿಮಗೆ ಅತಿ ಹೆಚ್ಚಾಗಿ ಯಾವ ಟೈಮಲ್ಲಿ ವಿಡಿಯೋ ವೈರಲ್ ಆಗಿದೆ ಅದೇ ಟೈಮ್ನ ನೀವು ಗುರ್ತಿಟ್ಕೊಂಡು ಅದೇ ಟೈಮಿಗೆ ನೀವು ಬೇರೆ ಬೇರೆ ವೀಡಿಯೋಸ್ ಶಾರ್ಟ್ಸ್ ಆಗಿರ್ಬೋದು ಅಥವಾ ಲಾಂಗ್ ವಿಡಿಯೋ ಆಗಿರ್ಬೋದು ಅಂಥ ಟೈಮ್ಗೆ ನೀವು ಅಪ್ಲೋಡ್ ಮಾಡಿದ್ರೆ ಪಕ್ಕ ಕ್ಲಿಕ್ ಆಗೇ ಆಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ವ್ಯೂವರ್ಸ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ನ ಆಗಿರ್ಬೋದು ಅಟ್ರಾಕ್ಟ್ ಮಾಡ್ಕೊಬೋದು. ಹಾಗೆ ನಾನು ಮೊದಲೇ ಹೇಳ್ದಂಗೆ ನೀವು ಯಾವುದೇ ವೀಡಿಯೋಸ್ ಮಾಡಿದ್ರೂ ಕೂಡ ಕಂಟೆಂಟ್ ತುಂಬಾ ಫ್ರೆಶ್ ಆಗಿರಬೇಕು. ಮೇಯ್ನು ರಿಪೀಟೆಡ್ಲಿ ನೀವು ಇವಾಗ ಶಾರ್ಟ್ಸೇ ಅಪ್ಲೋಡ್ ಮಾಡ್ತಿದ್ದೀರಾ, ಎವ್ರಿ ಡೇ ಮನೆ ಕೆಲಸನೇ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅಂದರೆ ವರ್ಕೌಟ್ ಆಗಲ್ಲ. ಅದು ರೇರ್ಲಿ ನೀವು ಅಪ್ಲೋಡ್ ಮಾಡ್ತಿದ್ರೆ ಓಕೆ, ರಿಪೀಟೆಡ್ ಆದರೆ ಯೂಟ್ಯೂಬೇನೇ ರಿಜೆಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ನೀವು ಮಾನಿಟೈಸೇಷನ್ ಆಗಲಿಕ್ಕೆ ತೀರಾ ಕಷ್ಟ. ನೀವು ರಿಪೀಟೆಡ್ ವೀಡಿಯೋಸ್ನೇ ಆಗ್ತಿದ್ದೀರಾ ಅಂತ ಹೇಳಿದರೆ ಅಂದರೆ ಫ್ರೆಶ್ ಆಗಿರಬೇಕು. ಯಾವುದೇ ಕಂಟೆಂಟ್ ಆದ್ರೂ ಹೊಸ್ತನ ಇರಬೇಕು ಯಾವುದೇ ವೀಡಿಯೋದಲ್ಲಾದ್ರೂ. ಇವಾಗ ಎವ್ರಿ ಡೇ ನೀವು ಏನೋ
ಲೈಕ್ ರಸಮ್ ತಿಂತಿರ್ತೀರಾ ಎವ್ರಿ ಡೇ ಅಥವಾ ನೆಕ್ಸ್ಟ್ ಡೇನೂ ಕೂಡ ನೀವು ರಸಮ್ಮೇ ಕೊಟ್ಟರೆ ನಿಮಗೊಂಥರ ಇಷ್ಟ ಆಗಲ್ಲ ತಿನ್ನಲಿಕ್ಕೆ. ಸೊ ಹೊಸ್ದಾಗಿ ಏನಾದರೂ ಪಲಾವ್ ಆ ಥರ ಸಮಥಿಂಗ್ ಏನಾದರೂ ತಿನ್ನೋಣ ಆ ಥರ ಫೀಲ್ ಆಗುತ್ತೆ. ಸೊ ಅದರಿಂದ ಫ್ರೆಶ್ ಆಗಿರಬೇಕು ಕಂಟೆಂಟ್ ಯಾವತ್ತೂ. ಹುಡುಕಿ ನಿಮ್ಮ ಕೈಲಿ ಏನಾಗುತ್ತೆ ಹೊಸ್ದಾಗಿ ವಿಡಿಯೋದಲ್ಲಿ ತೋರಿಸೋ ಥರ ನೀವು ಕಂಟೆಂಟ್ನ ಪ್ರಿಪೇರ್ ಮಾಡಿಕೊಂಡ್ರೆ ಪಕ್ಕ ಅದು ಕೂಡ ವೈರಲ್ ಆಗುತ್ತೆ. ಅಂಥ ಟೈಮಲ್ಲೂ ಕೂಡ ನಿಮ್ಮ ವಿಡಿಯೋಸ್ ಫ್ರೆಶ್ ಆಗಿ ಬರ್ತಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಇನ್ನೊಂದು ಹೇಳಬೇಕು, ನನ್ನ ವೀಡಿಯೋಸ್ಗೆ ತುಂಬಾ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ. ಆ ಲಾಂಗ್ ವೀಡಿಯೋಸು ಕೂಡ ತುಂಬಾ ಚೆನ್ನಾಗಿ ವೈರಲ್ ಆಗ್ತಿದೆ. ಹೇಳ್ಬೇಕಂತ ಅಂದರೆ ನಾನ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನೋಡ್ತಿದ್ದಾರೆ ನನ್ನ ವೀಡಿಯೋಸ್ನ. ಸೊ ಅದರಿಂದ ನಾನು ಈ ಟೈಮಲ್ಲಿ ರಿಕ್ವೆಸ್ಟ್ ಮಾಡಬೇಕು, ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಹೊಸ ಕಂಟೆಂಟ್ಗಳು ಕೂಡ ನನ್ನ ವಿಡಿಯೋಸಲ್ಲಿ ಬರ್ತಾ ಇರುತ್ತೆ. ನೋಡಿ ಆರೈಸಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ತುಂಬ ದಿನದ ನಂತರ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಿರೋದು ನಾನು. ಈ ವಿಡಿಯೋನು ಕೂಡ ತುಂಬಾ ಚೆನ್ನಾಗಿ ವೈರಲ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.